ಗಂಡಿಗೂ ಗೌರವ ಇರಬೇಕು ಅಂಥ ಸಂದರ್ಭದಲ್ಲಿ. ನಿಮ್ಮ ಪ್ರಶ್ನೆ ಈಗ ಡಿ ಕೆ ಶಿವಕುಮಾರ್ ಅವರು ನಮಗೆ ಸರಿಯಾಗಿ ಡಿ ಕೆ ಸುರೇಶ್ ಅವರು ನಮಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದು ಪ್ರತಿಯೊಬ್ಬ ನಾಗರಿಕನು ಕೂಡ ಕೇಳಬೇಕಾಗಿರೋ ಪ್ರಶ್ನೆ. ಯಾಕಂದರೆ ರೈಟ್ ಟು ಕ್ವಶನ್ ಇದೆ. ಈಗ ಮೂಲಭೂತ ಸೌಕರ್ಯಗಳನ್ನೇ ಕೊಡೋಕ್ಕಾಗ್ತಾಯಿಲ್ಲ ಇವ್ರಿಗೆ ಫೀಲ್ ಇಲ್ಲ ದುಡ್ಡಿಗೆ. ಅದಕ್ಕೆ ಇಲ್ಲಿ ಫಸ್ಟು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಬಂದು ರೈತರು. ಇಲ್ಲಿ ರೈತರಿಗೆ ಇಲ್ಲಿ ಬೇಸಿಕ್ ಫೆಸಿಲಿಟಿಗಳಿಲ್ಲ. ಫಸ್ಟು ನಾವು ಚೆನ್ನಾಗಿರಬೇಕು, ಆಮೇಲೆ ಮನೆ ಚೆನ್ನಾಗಿರಬೇಕು, ಆಮೇಲೆ ಊರು ಚೆನ್ನಾಗಿರಬೇಕು, ನೆಕ್ಸ್ಟು ನಮ್ಮ ರಾಜ್ಯ ಚೆನ್ನಾಗಿರಬೇಕು, ಆಮೇಲೆ ದೇಶ ಚೆನ್ನಾಗಿರಬೇಕು. ಅದಕ್ಕೆ ಅವ್ರು ಕೇಳಿರೋದು ಫಸ್ಟು ದುಡ್ಡು ಕೊಡಿ ಅಂತ. ತಪ್ಪೇನಿಲ್ಲ ಇದರಲ್ಲಿ, ತಪ್ಪೇನಿಲ್ಲ. ಅವ್ರು ಕೇಳಿರೋದು ಸರಿ ಇದೆ. ತಪ್ಪು ಮಾಡಿದವ್ರು ಯಾರು? ಇದು ಒಕ್ಕೂಟ ವ್ಯವಸ್ಥೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇದೆ. ಈ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದೆ, ಬೆಂಗಳೂರಲ್ಲಿ 70% ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, 30% ಮಾತ್ರ ಬೇರೆ ಕಡೆ ಆಗುತ್ತೆ. ಆದರೂ ಕೂಡ 70%ನ್ನು ಇಲ್ಲೇ ನಾವು ಖರ್ಚು ಮಾಡಬೇಕು ಅಂತಿದೆಯಾ? ಇಲ್ಲ, ಎಲ್ಲ ಕಡೆಯಲ್ಲೂ ಅದನ್ನು ಸರಿದೂಗಿಸಿ ಕೊಡಬೇಕಾಗಿದೆ. ಬೀದರ್ಗೆ ಕೊಡಬಾರ್ದು ಅಂತೀರಾ? ಗುಲ್ಬರ್ಗೆ ಕೊಡಬಾರ್ದು ಅಂತೀರಾ? ಇಲ್ಲ, ಎಲ್ಲರನ್ನೂ ಸರಿದೂಗಿಸ್ಬೇಕು. ಮನೆಯಲ್ಲೇ ಒಬ್ಬರು ಹ್ಯಾಂಡಿಕ್ಯಾಪ್ ಇರ್ತಾರೆ, ತಾಯಿ ಅವನನ್ನು ಯಾಕೆ ಭಾಳ ರೋಗಿ ಇರ್ತಾನೋ, ಹ್ಯಾಂಡಿಕ್ಯಾಪ್ ಇರ್ತಾರೆ, ಅವನ ಬಗ್ಗೆ ಗೌರವ ಕೊಡ್ತಾರೆ, ಹೆಚ್ಚು ಬೆಲೆ ಕೊಡ್ತಾರೆ ಹೊರತು ತಾಯಿ ಸರಿಯಾಗಿ ಸದೃಢನಾಗಿರೋನಿಗಲ್ಲ. ಆ ವ್ಯವಸ್ಥೆ ಇದೆ. ಒಂದು ಸಮಯ ಅಲ್ಲಿಗೂ ಅನ್ಯಾಯ ಆಗಿದೆಯಾ ಕೇಳಲಿಕ್ಕೆ ವೇದಿಕೆ ಇದೆ. ಸಂಸದರು ಅವರು ನಿಮ್ಮಂಗೆ ನಮ್ಮಂಗೆ ಇಲ್ಲಿ ಕುಳಿತಿರೋರಲ್ಲ, ಸಂಸದರು ಆಗಿರೋದ್ರಿಂದ ಅಲ್ಲಿ ಅವಕಾಶ ಇದೆ, ಹೋರಾಟ ಅಲ್ಲಿ ಮಾಡಬೇಕು. ಆದರೆ ವಿಭಜನೆಯ ಮಾತನ್ನು ಆಡೋದು ಸರಿಯಲ್ಲ. ಬಿಜೆಪಿ ವಕ್ತಾರ ಆಗಿರೋರಿಗೆ ನನ್ನ ಪ್ರಶ್ನೆ ಸರ್, ರಾಜ್ಯದಿಂದ 90% ಮತ ನೀಡಿ 26 ಸಂಸದರನ್ನ ನಿಮ್ಮ ಪಕ್ಷದಿಂದ ನಾವು ಡೆಲ್ಲಿಗೆ ಆರ್ಕರ್ಸಿ ಸರ್. ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಲ್ಲಿರುವಂಥ 26 ಸಂಸದರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ದಮ್ಮು ತಾಕತ್ತು ಎಲ್ಲ ಇದ್ದು ಪ್ರಶ್ನೆಗಳು ಕೇಳಿದ್ರ? ಈಗ ನಮ್ಮ ರಾಜ್ಯದ 4 ಲಕ್ಷ ಕೋಟಿನ ನಾವು ಕೊಟ್ಟಿದ್ದೀರಿ ತೆರಿಗೆ ರೂಪದಲ್ಲಿ. ಯಾರನ್ನ ಒಬ್ಬರಾದ್ರೂ ನಮ್ಮದೇ ರಾಜ್ಯದಲ್ಲಿ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ, ಯಾರಾದ್ರೂ ಒಂದು ಸಂಸದರಾದ್ರೂ ಹೋಗಿ ಕೇಳಿದ್ರ ಸರ್? ರಾಷ್ಟ್ರ ಪ್ರೇಮ ರಾಷ್ಟ್ರಧ್ವಜ ಆಮೇಲೆ ಮಾತಾಡೋಣ ಸರ್. ನಿಮ್ಮದೇ ಸಂಸದರು ಯಾರಿಗೋ ಒಬ್ರು ಪಾಸ್ ಕೊಟ್ಟು ಸಂಸತ್ತಿನಲ್ಲಿ ಹೋದಾಗ ಆ ಟೈಮಲ್ಲಿ ಇದೆಲ್ಲ ಎಲ್ಲೋಗಿತ್ತು ಸರ್? ದಯಮಾಡಿ ನಿಮ್ಮ ಸಂಸದರ ಬಗ್ಗೆ 26 ಸಂಸದರ ಬಗ್ಗೆ ನೀವು ತೋರಿಸುವಂತ ಮುತುವರ್ಜಿ ಏನ್ ಸರ್? ನಡೆಸೋ ಬೇರೆ. ಮೊದಲನೇದು ಪಾಸ್ ಕೊಟ್ಟಿದ್ರ ವಿಷಯದಲ್ಲಿ ಹೇಳ್ತೀನಿ. ನಾನೊಬ್ಬ ಶಾಸಕ, ಈಗ ನನಗೆ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ ನೀವೇ ಬರ್ತೀರಿ, ನಾನು ನೀವು ಪರಿಚಯಸ್ತ್ರೆ. ಪಾಸ್ ಕೊಡಿ, ನಮಗೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತೀರಿ. ನಾನು ಕೊಡ್ತೇನೆ, ಯಾಕೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಡ್ತೇನೆ. ನೀವು ಅಲ್ಲಿ ಹೋಗಿ ಏನು ಮಾಡ್ತಿರಲ್ಲ ಅದಕ್ಕೆ ನಾನು ಭಾಗಿನ? ತಪ್ಪು ಮಾಡಿದರೆ ನಿಮ್ಮನ್ನು ಜೈಲಿಗೆ ಹಾಕಬೇಕು, ನನ್ನನ್ನು ಹಾಕಬೇಕು. ಅದು ಒಂದು ವಿಷಯ, ಅದು ಯಾವ ಇದರಲ್ಲೂ ಮಧ್ಯೆ ಬರೋದಿಲ್ಲ. ಎರಡನೇದು, ನೀವು ಕೇಳಿದ್ದು 26 ಶಾಸಕರಿದ್ದೀರಿ, ಸಂಸದರಿದ್ದೀರಿ, ನೀವು ಯಾಕೆ ಕೇಳಿಲ್ಲ ಅಂತ ನೋಡಿ. ಅವರ ಬಾಯಿ ಮುಚ್ಚಲಾಗಿದೆ. ಯಾರು? ಕಾಂಗ್ರೆಸ್ನವರು. ಯಾಕೆ? ನೀವು ಸುಮ್ಮನೆ ಇರಬೇಕು. ಏನು ಹೇಳಿಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಬಿಜೆಪಿ ಅವ್ರ ಬಾಯಿ ಮುಚ್ಚ ಯಾಕೆ ಅಂತ ಹೇಳ್ತೀನಿ. 15th ಫೈನಾನ್ಸ್ ಬಂದಾಗ ಎಲ್ಲ ರಾಜ್ಯಗಳಿಗೂ ಬಂದು ಅವರು ಕೇಳಿ ಇದನ್ನು ಮಾಡಿರ್ತಕ್ಕಂಥದ್ದು. GST ತಂದಿದ್ದು ಕೂಡ ನಾವಲ್ಲ, ಅದನ್ನು ನೀವೇ ತಂದು ಇವತ್ತು ನೀವೇ ವಿರೋಧ ಮಾಡ್ತಿರೋದು. ಮಾಡ್ರಿ, ನಮಗೇನು ಚಿಂತೆ ಇಲ್ಲ. ಯಾಕೆಂದ್ರೆ ಇವತ್ತು ಇಡೀ ದೇಶಕ್ಕೆ ಸವಲತ್ತುಗಳನ್ನು ಹಂಚತಕ್ಕಂಥ ಒಂದು ಪದ್ಧತಿ ಅಥವಾ ವ್ಯವಸ್ಥೆ ಇವತ್ತು ಮಾಡ್ಕೊಂಡಿದ್ದಾರೆ. GSTಗೆ ವಿರೋಧ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆಯು ನಿಮ್ಮನ್ನು ಅಲ್ಲ, ನಮ್ಮನ್ನು ಮಾಡಿ ನಾವು ಒಪ್ಕೊಂಡ್ವಿ. ಎರಡನೇದು, ಆಧಾರ್ ಕೂಡ ನೀವು ಹೇಳ್ತಾ ಇರುವಂತಹ ಒಂದು ವಿಚಾರದಲ್ಲಿ ನೀವು ಕೂಡ ಉತ್ತರವನ್ನು ಕೊಡಲೇಬೇಕಾಗುತ್ತೆ. 15ನೇ ಹಣಕಾಸು ಆಯೋಗ ಇದ್ದಾಗಲೂ, ಅದು ತನ್ನ ವರದಿ ಕೊಟ್ಟಾಗಲೂ ಕರ್ನಾಟಕದಿಂದ ಎಷ್ಟು ಜನ ಸಂಸದರು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಲೋಕಸಭೆಗೆ ಹೋಗಿದ್ರು? ಇವ್ರಿಗೆ ಕರ್ನಾಟಕದ ಬಗ್ಗೆ 2004ನೇ ಇಸವಿಯಿಂದ ಕಂಟಿನ್ಯೂಸ್ ಆಗಿ ಕರ್ನಾಟಕದಿಂದ ಅತಿ ಹೆಚ್ಚು ಸಂಸದರು ಆಯ್ಕೆ ಆಗ್ತಾ ಇರುವಂತದ್ದು ಯಾವ ಪಕ್ಷದಿಂದ? ನಮ್ಮ ಪಕ್ಷದಿಂದಲೇ. ಆ ಪಕ್ಷದ ಸಂಸದರಿಗೆ ಹಂಗಾದ್ರೆ ಅಲ್ಲಿ ಹೋಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, 14ನೇ ಫಿನಾನ್ಸ್ ಕಮಿಷನ್ಗಿಂತ ಕಡಿಮೆ ಹಣವನ್ನ 15ನೇ ಫಿನಾನ್ಸ್ ಕಮಿಷನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳುವಂತದನ್ನ ಪ್ರಶ್ನಿಸುವಂತದ್ದಿಲ್ವಾ? ಅದನ್ನ ಕೇಳಬೇಕಾದ ಜವಾಬ್ದಾರಿ ಅವ್ರದ್ದು ಅಲ್ವಾ? ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಅವ್ರು ಪ್ರಶ್ನಿಸಿ ಮತ್ತಿನ್ಯಾರು ಪ್ರಶ್ನಿಸಬೇಕು? ಜನ ಹೋಗಿ ಪ್ರಶ್ನಿಸಬೇಕು? ಇಲ್ಲ, ಕರೆಕ್ಟ್, ನೀವು ಹೇಳೋದು ಕರೆಕ್ಟ್ ಇದೆ. ಒಂದು ಸಾರಿ ಒಂದು ವ್ಯವಸ್ಥೆಯಲ್ಲಿ ತೀರ್ಮಾನಗಳು ಆಗೋದ ಮೇಲೆ ಅದಕ್ಕೆ ದಿನ ಹೋಗಿ ಕೇಳುವಂಥದ್ದು ಇರೋದಿಲ್ಲ. ಈಗ ನೀವು ಎತ್ತಿದ್ದೀರಲ್ಲ ಪ್ರಶ್ನೆ, ಈಗ ಎಲ್ಲರೂ ಸೇರಿ ಕೇಳಿ. ಈಗ ಅವರೊಂದು ಮಾತನ್ನು ಹೇಳಿದ್ರು,
15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ ನಮ್ಮ ಪ್ರೆಸೆಂಟೇಷನ್ ಕರೆಕ್ಟ್ ಆಗಿರಲಿಲ್ಲ, ಅಧಿಕಾರದಲ್ಲಿ ತಾವು ಕೂಡ ಇದ್ರಿ ಅಂತ. 15 ಫೈನಾನ್ಸ್ ಕಮಿಷನ್ ವಿಚಾರ ಬಂದಾಗ 5,495 ಕೋಟಿ ರೂಪಾಯಿಗಳ ಸ್ಪೆಷಲ್ ಗ್ರಾಂಟ್ನ ಕರ್ನಾಟಕಕ್ಕೆ ಕೊಡ್ತೀನಿ ಅಂತೇಳಿ ಕರ್ನಾಟಕದ ಮಣ್ಣಿಂದಲೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದು ನಿಜ. ಅದ ನಂತರ ಆ ಸಂದರ್ಭದ ಅಧಿಕಾರದಲ್ಲಿದ್ದಂಥ 2019 2023 ಅಧಿಕಾರದಲ್ಲಿದ್ದಂಥ BJP ಅವರು, ಯಡಿಯೂರಪ್ಪನವರು ಇರ್ಬೋದು ಅಥವಾ ಬೊಮ್ಮಾಯಿಯವರು, ಅವರು ಕೂಡ ಹೇಳಿದ್ರು ನಾವು ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ದೀವಿ, ಹೋರಾಟ ಮಾಡಿದ್ದೀವಿ, ಕೊಡ್ತಾರೆ ಅಂತ ಹೇಳಿದ್ರಾಗ ನಾವು ಕೂಡ ಕೇಳಿದ್ ನಿಜ, ಬೇಕಾದ ದಾಖಲೆಗಳು ಕೊಡಲಿಕ್ಕೆ ರೆಡಿ ಇದ್ದೇನೆ. ಆದರೆ 5,495 ಕೋಟಿ ನಾನು ಫೈನಾನ್ಸ್ ಕಮಿಷನ್ ಪ್ರಕಾರ ಕೊಡು ಅಂತ ಕೇಳಿದ ಸ್ಪೆಷಲ್ ಗ್ರಾಂಟ್ನ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದ್ದು ಅದೇ ಫೈನಾನ್ಸ್ ಮಿನಿಸ್ಟರ್ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಇದು ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ದ್ರೋಹ ಅಲ್ಲವೇ ಅನ್ನೋ ಪ್ರಶ್ನೆ ಕೇಳ್ತೀನಿ ಸರ್. ನೇರವಾಗಿ ನನ್ನ ಪ್ರಶ್ನೆ, ಇವ್ರ ಗ್ಯಾರಂಟಿಗಳಲ್ಲಿ ಉಚಿತ ಶಿಕ್ಷಣವನ್ನ ಯಾಕೆ ತರಲಿಲ್ಲ? ಯಾಕೆ ಗ್ಯಾರಂಟಿಯಲ್ಲಿ ಶಿಕ್ಷಣವನ್ನು ತರಲಿಲ್ಲ ಅಂತ ತರ್ತೀವಿ. ಇನ್ನೊಂದು ಹೇಳ ನಿಮಗೆ, ಉಚಿತ ಶಿಕ್ಷಣ ಪರಿಕಲ್ಪನೆ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಹುಟ್ಟಾಕಿದೆ ಕಾಂಗ್ರೆಸ್ ಪಕ್ಷ, ನೆಹರು ಅವರ ಕಾಲದಿಂದ ಅಂತ ಮಾತು ಹೇಳ್ತಾ ಇದ್ದೀನಿ. ಯಾವತ್ತಿಂದ ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ಗಳಿರ್ಬೋದು, ಇವೆಲ್ಲ ಪರಿಕಲ್ಪನೆ ಇರ್ತಕ್ಕಂಥದ್ದು, ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಪರಿಕಲ್ಪನೆ ಇದ್ದು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಕಾಂಗ್ರೆಸ್ಸೇ ಮಾಡಿರೋದು ಅಂತ ಹೇಳ್ತೀನಿ. ಅದಕ್ಕೆ ಹೇಳೋದು. ಕಡೆದಾಗ ಒಂದು ಪ್ರಶ್ನೆ. ಎಸ್ ಸರ್. ಇಲ್ಲಿ ಸುರೇಶ್ ಅವರ ಮಾತನ್ನ ಹಾಗಾದ್ರೆ ನೀವು ಸಮರ್ಥನೆ ಮಾಡ್ತಾ ಇಲ್ಲ, ಕ್ಲಾರಿಫೈ ಮಾಡ್ತಾ ಇದೀವಿ. ಅವರು ದೇಶ ವಿಭಜನೆಯಲ್ಲಿ ಎಂದೂ ನಂಬಿಕೆ ಇಟ್ಕೊಂಡವರಲ್ಲ. ಅನ್ಯಾಯ ಹೆಚ್ಚಾದ್ರೆ ಈ ಕೂಗು ಶುರುವಾಗುತ್ತೆ. ನಾವು ಹೋರಾಟ ಮಾಡ್ತೀವಿ, ನಾವು ಹಕ್ಕನ್ನ ಪಡ್ಕೊಳ್ತೀವಿ, ದೇಶವನ್ನು ಒಡೆಯುವುದಿಲ್ಲ. ಅನ್ಯಾಯ ಹೆಚ್ಚಾಯ್ತು, ದಕ್ಷಿಣಕ್ಕೆ ಅನ್ಯಾಯ ಹೆಚ್ಚಾಯ್ತು ಅಂದ್ರೆ ಪ್ರತ್ಯೇಕ ರಾಷ್ಟ್ರದ ಪ್ರಶ್ನೆ ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಡಿಸ್ಕಷನ್ ಆಫ್ ಸಪರೇಟ್ ಕಂಟ್ರಿ ಇನ್ ದಿಸ್ ಮ್ಯಾಟರ್. ದೇಶ 140 ಕೋಟಿ ಜನರ ಆಸ್ತಿ, ಅದಕ್ಕೆ ನಾವು ನಮನ. ಸ್ಪಷ್ಟನೆ, ಭಾರತಾಂಬೆಗೆ ಗೌರವ. ಸ್ಪಷ್ಟನೆ ನಿಮ್ಗೆ ಸಮಾಧಾನ ತರ್ತಿದ್ಯಾ? ಈಗ ನೋಡಿ, ಇವರು ಸ್ಪಷ್ಟನೆಯ ರೂಪದಲ್ಲಿ ಸಮರ್ಥನೆ ಮಾಡ್ತಿದ್ದಾರೆ. ಸ್ಪಷ್ಟನೆ. ಅದರಿಂದಾಗಿ ಇವರ ಸಮರ್ಥನೆಗೆ ನನ್ನ ವಿರೋಧ ಇದೆ. ಯಾರು ಏನ್ ಹೇಳಿದ್ರು ಯಾವತ್ತಿಗೂ ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಅದು ದೇಶದ್ರೋಹದ ಕೇಸೇ ಅವ್ರ ಮೇಲೆ ಹಾಕ್ಬೇಕು. ಇವತ್ತು ಮಾತನಾಡಿದ್ರಿ, ದ್ರೌಪದಿ ಮುರ್ಮು ಅವರು ಇವ್ರನ್ನ ದೇಶದ ಹೊರಗೆ ಹಾಕಬೇಕು, ಇವ್ರ ಗಡಿಪಾರು ಮಾಡಿಸ್ಬೇಕು ಅನ್ನುವಂತ. ಯಾಕೆ ಅಂತಂದ್ರೆ ಯಾವ ಕಾರಣಕ್ಕಾಗಿ? ಅದೇ ಈ ದೇಶದ್ರೋಹದ ಮಾತು ಯಾರು ಮಾತಾಡಿದ್ರೆ ಅವರನ್ನ ದೇಶದಿಂದ ಹೊರಗೆ ಹಾಕಬೇಕು. ಇಲ್ಲಿ ನೋಡಿ, ರಾಜಕಾರಣ ಯಾವ ಮಟ್ಟಿಗೆ ಹೋಗಿದೆ, ರಾಷ್ಟ್ರಪತಿಗಳು ಹೇಳ್ಕೊಂಡು ಬರ್ತಾರೆ. ಇವರು ಸಂಕುಚಿತ ರಾಜಕಾರಣಕ್ಕೆ ರಾಷ್ಟ್ರಪತಿಗಳು ಯಾಕೆ ಅವಳು ಇವಳು ಅನ್ನಲ್ಲ, ನಾವು ಅನ್ಲೂಬಾರ್ದು. ಅವಳು ಅಂದ್ರಲ್ಲ, ನಿಮ್ಮ ಮುಖ್ಯಮಂತ್ರಿ ಅವಳು 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 ಅನ್ಲಿಲ್ವಾಪ? ನೋಡಿ, ರಾಷ್ಟ್ರಪತಿಗಳಿಗೆ ಗೌರವ ಕೊಡೋದು. ರಾಷ್ಟ್ರಪತಿಗಳು ಅಂದ್ರೆ ಅತ್ಯಂತ ಗೌರವ ಸ್ಥಾನದಲ್ಲಿರ್ತಕ್ಕಂಥ ಮಹಾನ್ ತಾಯಿ, ಇದು ನಮ್ಮ ಸ್ಪಷ್ಟನೆ. ಆದರೆ ಅವರ ಗಡಿಪಾರು ಮಾಡಬೇಕು ಅಂದ್ರೆ, ಅವ್ರ ದೇಶ ವಿಭಜನೆ ಮಾಡಬೇಕು ಅಂದ್ರೆ ಅದೇ ಇದು ದೇಶ ವಿಭಜನೆ ಮಾತು ಹೇಳುವುದಿಲ್ಲ. ಅವರನ್ನು ದೇಶದ್ರೋಹದ ಕೇಸ್ ಹಾಕಿ ದೇಶದಿಂದ ಹೊರಗಡೆ ಹಾಕಬೇಕು. ನಾಗರಿಕರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ನೀವು ಪ್ರಜ್ಞಾವಂತ ನಾಗರಿಕರು, ಅವ್ರೊಂದು ಮಾತಂದ್ರು, ಒಳ್ಳೆಯವರನ್ನ ಆಯ್ಕೆ ಮಾಡಬೇಕು, ಇಲ್ಲ ಅಂದ್ರೆ ಇದೆಲ್ಲ ಸಮಸ್ಯೆಗಳಂತ. 26 ಜನ ಗೆಲ್ಸ್ಬಿಟ್ಟು ದೇಶವನ್ನ ಅಧೋಗತಿಗೆ ತಗೊಂಡು ಹೋಗ್ತೇವೆ, ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತೇವೆ, ಕಿತ್ತೋಗಿಬೇಕು ಅನ್ನೋ ಮಾತಿನ ಅವರ ಮಾತು ಮೂಲಕ ನಿಮ್ಗೆ ಹೇಳ್ತಾ ಇದೀನಿ. ಕಿತ್ತೋಗಿಯ ಸಮಯ ಹತ್ರ ಬಂದಿದೆ, ನೀವು ಚಲಾವಣೆ ಮಾಡಬೇಕು. ಧನ್ಯವಾದ ತಮ್ಗಿಬ್ರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಮಾಡ್ಕೊಂಡಿದ್ದಕ್ಕಾಗಿ. ತಮಗೆಲ್ಲರೂ ಕೂಡ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇಲ್ಲಿ ಬಹಳ ಮುಖ್ಯವಾಗಿ DK ಸುರೇಶ್ ಅವರ ಮಾತು ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು ಸಹಜ. ಕಾಂಗ್ರೆಸ್ನವರು ಸ್ಪಷ್ಟನೆಯನ್ನ ಕೊಡ್ತಾ ಇರಬಹುದು, ಆದರೆ ಸ್ಪಷ್ಟನೆಗಳಿಂದ ಮಾತ್ರವೇ ಇದಕ್ಕೆ ಪರಿಹಾರ ಸಿಗುತ್ತಾ ಅನ್ನುವಂಥದ್ದು. ಮತ್ತು ಈ ಇಶ್ಯೂ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮುಂದಿನ ಲೋಕಸಭೆ ಚುನಾವಣೆ ಬಹಳ ಹತ್ತಿರದಲ್ಲಿದೆ. ಹೀಗಾಗಿ ಚುನಾವಣೆಯ ಸಂದರ್ಭದವರೆಗೂ ಕೂಡ ನಾನಾ ಸ್ವರೂಪಗಳಲ್ಲಿ ಈ ಮಾತಿನ ಸುತ್ತಲೂ ಕೂಡ ರಾಜಕಾರಣ ನಡೆಯುವಂಥದ್ದಂತೂ ನಿಶ್ಚಿತ. ನಮಸ್ಕಾರ. And prevents nepotism, prevents Bhai Bhatijawad. There is transparency and assurance that benefits are delivered to all eligible people. The resources are distributed fairly. All, regardless of their social standing, get access to opportunities. We are addressing systemic inequalities that had plagued our society. We focus on outcomes and not on outlays, so that the social economic transformation is achieved. As our Prime Minister firmly believes, we need to focus on 4
major castes. They are Garib, Mahilayein, Yuva, and Annadata. Their needs, their aspirations, and their welfare are our highest priority. The country progresses when they progress. All four require and receive government support in their quest to better their lives. Their empowerment and well-being will drive the country forward. Garib Kalyan, Desh Ka Kalyan. We believe in empowering the poor. The earlier approach of tackling poverty through entitlements had resulted in very modest outcomes. When the poor became empowered partners in the development process, government's power to assist them also increases manifold. With the pursuit of Sabka Saath, in these 10 years, the government has assisted 25 crore people to get freedom from multi-dimensional poverty. Our government's efforts are now getting synergized with energy and passion of such empowered people. This is truly elevating them from poverty. Direct benefit transfer of 34 lakh crore rupees from the government using PM Jan-Dhan accounts has led to savings of 2.7 lakh crores of rupees for the government. This savings has been realized through avoidance of leakages prevalent earlier. The savings have helped in providing more funds for Garib Kalyan. PM Swanidhi has provided credit assistance to 78 lakh street vendors. From that total of 78 lakh street vendors, 2.3 lakh have received credit for the third time. PM Janman Yojana reaches out to the particularly vulnerable tribal groups who have remained outside the realm of development so far. PM Vishwakarma Yojana provides end-to-end support to artisans and craftspeople